ಈ ಬಿ ಜೆ ಪಿ RSS ಮತ್ತು ಅಂಧಭಕ್ತರು ಈ ವಿಡಿಯೋವನ್ನು ನೋಡಲೇಬೇಕ್ರಿ. ಯಾಕಂದ್ರೆ ಅವರು ಸುಮ್ಮಕೊಂಡಂಗಿಲ್ಲ. ಎಲ್ಲಿ ಭಾವೈಕ್ಯತೆ ಐತೆ ಅಲ್ಲಿ ಭಾವೈಕ್ಯತನ ಹಾಳು ಮಾಡುವಂಥ ಇದೊಂದು ಗ್ಯಾಂಗ್ ಅಡ್ಡಾಡಕತ್ತೈತಿ. ಅವ್ರು ಈ ವಿಡಿಯೋ ನೋಡಬೇಕು. ಇವತ್ತು ಭಾರತ ದೇಶದಲ್ಲಿ ಎಷ್ಟು ಶಾಸಕರದಾರ, ಎಷ್ಟು ಮಂತ್ರಿಗಳದಾರ, ಎಷ್ಟು ಸಂಸದರದಾರ, ಎಷ್ಟು ಕೇಂದ್ರ ಮಂತ್ರಿಗಳದಾರ, ಪ್ರಧಾನಮಂತ್ರಿಗಳದಾರ, ಹೋಮ್ ಮಿನಿಸ್ಟರ್ಗಳಂಥವ್ರದಾರ, ನೂರಾರು ಮಂತ್ರಿ ಕೇಂದ್ರದಲ್ಲಿದ್ದಾರೆ, 50 ಗಂಟಲೆ ಪ್ರತಿ ರಾಜ್ಯದಲ್ಲಿದ್ದಾರೆ. ಆದರೆ ಒಬ್ಬ ಶಾಸಕ ಒಬ್ಬ ಮಂತ್ರಿ ಏನಾದರೂ ನಾನು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋಕ್ಕೆ ಹೋಗ್ತೀನಿ ಅಂತ ಯಾವರೇ ಒಬ್ಬರೇ ಗಂಡಮಗ ಹೇಳಿಲ್ಲ. ಯಾಕಂದ್ರೆ ನಿಮ್ಮ ಮಕ್ಕಳೆಲ್ಲ ಐಷಾರಾಮಿ ಪಾರೇಣದಾಗ್ರಿ, ದೊಡ್ಡ ಜಾಬ್ ಮಾಡ್ಕೋತ ಆರಾಮ ಜೀವನ. ನಿಮ್ಮ 95, 98 ನಿಮ್ಮ ಮಾರ್ಕ್ಸ್ ಆಗ್ಬೇಕು PUC ಸೆಕೆಂಡ್ ಇಯರ ಮತ್ತು ಡಿಗ್ರಿದಾಗ. ಈ ಹುಡುಗರು ಪಾಪ ಒಂದು ಜೋಡ ಅರಿವಿ ಮೇಲೆ ಹಾಕ್ಕೊಂಡು ಹೋಗಿ ಜೆಂಡಾ ಹಿಡಿದು ಕೇಸ್ ಹಾಕೊಂಡು ಜೈಲಿಗೆ ಹೋಗಬೇಕು. ಯಾಕೆ ಅವ್ರ ಜೀವನ ಹಾಳು ಮಾಡಾಕತ್ತೀರಿ? ಯಾಕೆ ಅವ್ರ ಜೀವನಕ್ಕೆ ಬೆನ್ನು ಹತ್ತಿದಿರಿ? ನಿಮ್ಗೆ ಇವರೇ ಬೇಕೇನು? 3 ಜನ ಅಂತೂ ಅದಾರ ಹೈಟೆಕ್ ಭಿಕ್ಷುಕರು. ಅವರು ಸ್ಕ್ಯಾನರ್ ಕೋಡ್ ಹಾಕಿ ಭಿಕ್ಷೆ ಬೇಡ್ತಾರ, ಅದು ಹಿಂದುತ್ವದ ಮೇಲೆ. ಇಂಥ ಭಿಕ್ಷುಕರ ಬಗ್ಗೆನೂ ಸಹಿತ ನೀವು ಎಚ್ಚರ ವಹಿಸಬೇಕು. ಎಲ್ಲಿತ್ರಿ 20 ವರ್ಷದಿಂದ ಎಷ್ಟೊಂದು ಚಂದ ಭಾವೈಕ್ಯತೆ ಇತ್ತು, ಈಗ ಯಾಕೆ ಬತ್ರಿ? ಈ BJP ಬಂದ ತಕ್ಷಣ ಜಾತಿ 70 ವರ್ಷದಿಂದ ಎಲ್ಲಿತ್ತು ಜಾತಿ? ಈ ಅಂಧಭಕ್ತರು, ಇದು RSSದ ಅಜೆಂಡಾ ಏನು ಹೇಳ್ತೈತಿ? ಇವತ್ತು RSS ಅಜೆಂಡಾ ಮತ್ತು BJPಯ ಕೆಲವು ಕೋಮುವಾದಿಗಳು, ಕೆಲವರು BJP ಆಗದಾರ, ದೇವ್ರಂಗದಾರ. ಪಾಪ ಅವ್ರಿಗೆ ಈ ಜಾತಿನ ಗೊತ್ತಿಲ್ಲ. ಎಷ್ಟೋ ಕೆಲಸಗಳನ್ನ ಮಾಡಿಕೊಡ್ತಾರ. ಯಾರು ಬೇಕಾದವ್ರು ಹೋದ್ರೂ ಸಹಿತ ಅವ್ರಿಗೆ ಕರೆದು ಕೂಡಿಸಿ ಮಾತಾಡಿಸ್ತಾರ. ಅಂಥ RSSದವರು ನಮ್ಮ ಸ್ಟುಡಿಯೋಗೆ ಬರ್ತಾರ. ಅಂಥ BJPಯ ಧುರೀಣರು ಸಹಿತ ಅನೋನ್ಯ ಸಂಬಂಧ ಇಟ್ಕೋತಾರ. ಆದರೆ ಕೆಲವ್ರು ಅದಾರ ನೋಡ್ರಿ, ಮತಾಂಧರು, ಬೆಂಕಿ ಹಚ್ಚೋರು. ನೀವು ಯುದ್ಧಕ್ಕೆ ಹೋಗ್ಬೇಕು, ಅಲ್ಲಿ ಹೋಗಿ ನಿಂತ ಯುದ್ಧ ಆಡಬೇಕು. ಇಲ್ಲಿ ಒಂದು ಕೋಮಿಗೆ ಏನೇನೋ ಮಾತಾಡಿ ಅವ್ರನ್ನ ಹೀಯಾಳ್ಸಾಕತ್ತೀರಿ. ಆದರೆ ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿ ಯುದ್ಧಕ್ಕೆ ಹೋಗಾಕ ತಯಾರಾಗ್ಯಾನ ನೋಡ್ರಿ. ಅದೆಂಥ ಗಂಡ ಮಗ ಇರ್ಬೇಕು ಅವ. ಶರೀರದಾಗ ಬಾಂಬ್ಗಳನ್ನು ಹಾಕಿಕೊಂಡು ಹೋಗಿ ಅಲ್ಲೇ ಸ್ಫೋಟ ಆದರೂ ಪರವಾಗಿಲ್ಲ, ನಾನು ದೇಶಕ್ಕಾಗಿ ಇವತ್ತು ಜೀವ ಕೊಡ್ತೀನಿ ಅಂತ ಮಂತ್ರಿ ಜಮೀರ್ ಅಹ್ಮದ್ ಖಾನ್. ಇನ್ನು ಕಮೆಂಟ್ ಹಾಕೋರು ನೀವು ಹಿಗ್ಗ ಮುಗ್ಗ ಚಿಂಗಮ್ ಗತೆ. ಜಮೀರ್ ಅಹ್ಮದ್ ಖಾನ್ ಇತಿಹಾಸ ನಿಮಗೇನು ಗೊತ್ತು? ಜಮೀರ್ ಅಹ್ಮದನ ಸಾಮ್ರಾಜ್ಯ ನಿಮಗೇನು ಗೊತ್ತು? ಅನ್ನ ಯಾವ ತಿತ್ತಾನ ಅವಂಗ ಗೊತ್ತು, ಹೊಟ್ಟಿಗೆ ಕೂಳು ತಿನ್ನವಂಗ ಗೊತ್ತು. ಜಮೀರ್ ಅಹ್ಮದನ ತಾಕತ್ತ, ಜಮೀರ್ ಅಹ್ಮದನ ಮನಸ್ಸ, ಜಮೀರ್ ಅಹ್ಮದನ ಹೃದಯ, ಜಮೀರ್ ಅಹ್ಮದನ ಪ್ರೀತಿ ವಿಶ್ವಾಸ ಇವತ್ತು ಕಂಡು ಹಿಡಿಬೇಕು. ಇದೇ ಮೈಸೂರಿನ ಹೆಣ್ಣುಮಗಳಿಗೆ 25 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ರಿ. ಅಂಥ ದೊಡ್ಡ ರೋಗಕ್ಕೆ ಎಲ್ಲಿ ಕಲ್ಕತ್ತಾ, ಎಲ್ಲಿ ಚಾಮರಾಜಪೇಟೆ, ಎಲ್ಲಿ ಹಾಸನ, ಎಲ್ಲಿ ತಿಪ್ಟೂರು, ಅನೇಕ ಉದಾಹರಣೆಗಳ ಸಮೇತ ಹೋಗಿದ್ದೀನಿ. ಇವತ್ತು ಒಂದೊಂದು ಸೂರು ಕಟ್ಕೊಂಡಾರ, ಇವತ್ತು ಒಂದು ಆಟೋ ತೊಗೊಂಡು ಓಡಿಸಾಡಕತ್ತಾರ. ಅವನು ಫೋಟೋ ಹಾಕಿ ಇವತ್ತು ಜೀವನದ ದೈನಂದಿನ ಕೂಲಿ ನೂಲಿ ಮಾಡಿ 1000 ರೂಪಾಯಿ ತಂದು ಇವತ್ತು ಮಕ್ಕಳು ಇವತ್ತು ಜೀವನ ಮಾಡಾಕತ್ತಾರ. ಎಷ್ಟೋ ಆಸ್ಪತ್ರೆಗಳಲ್ಲಿ ನರಳುವಂಥ ವ್ಯಕ್ತಿಗಳಿಗೆ ಸಾವಿರಾರು ರೂಪಾಯಿ ಕೊಟ್ಟಂಥ ಈ ಮಂತ್ರಿ ಬಗ್ಗೆ ಏನು ಇಲ್ಲ ಸಲ್ಲದ ಮಾತಾಡ್ತೀರಿ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಬೇಕು, ಹೃದಯ ನೋಡಬೇಕು, ಹೃದಯವನ್ನು ಕಂಡು ಹಿಡಿಬೇಕು ಅಂದ್ರೇ ಆ ಮಂತ್ರಿ ತಾಕತ್ತು. ಹಾಗಾದರೆ ಕರ್ನಾಟಕ ರಾಜ್ಯದ ಜಮೀರ್ ಅಹ್ಮದ್ ಯುದ್ಧಕ್ಕೆ ಹೋಗುವ ಸಲುವಾಗಿ ಯಾವ ರೀತಿ ಮಾತಾಡಿದಾರ ಆ ವಿಡಿಯೋ ಹಾಕಾಕತ್ತಾನ ನೋಡ್ತೀರಿ. ಹಂಗಾದ್ರೆ ಕಡಕ ಜವಾರಿ ಕಾಕಾನ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಸುದ್ದಿ ಹಂಗೆ ಬರ್ತೀನಿ. ಫೇಸ್ಬುಕ್ ಫಾಲೋ ಮಾಡಿರಿ. ಇನ್ನು ಕಮೆಂಟ್ಗಳು ಹಾಕಿರಿ. ಇನ್ನು ಜಿಗ್ಗಾಡು ಚಾಲು. ಅಮಾಯಕ ಹಿಂದುಳಿದ ವರ್ಗದ ಜನತೆಯನ್ನು ಬೀದಿಗೆ ತಂದಿದ್ದೀರಿ. ನೀವು ವಿದೇಶದಲ್ಲಿ ದೊಡ್ಡ ಉದ್ಯೋಗ ಮಾಡಕತ್ತೀರಿ. ಇದ್ಯಾವ ನ್ಯಾಯ? ನನ್ನ ಸಹೋದರರೇ, ನೀವು ವಿಚಾರ ಮಾಡಿರಿ. ಅಂಧಭಕ್ತರಾಗಿ ಇವರು ಬೆನ್ನು ಹತ್ತಬೇಡ್ರಿ, ಹಾಳಾಗಿ ಹೋಗ್ತೀರಿ. ಜೀವನ ಹಾಳಾಗತೈತಿ. ಜೀವನ ಭಾಳ ಅತ್ಯಮೂಲ್ಯ. ನಿಮ್ಮ ತಂದೆ ತಾಯಿ ಕನಸು ಕಂಡಾರ ನಿಮ್ಮ ಮೇಲೆ. ಆದರೆ ಇಂಥ ಜಮೀರ್ ಅಹ್ಮದ್ ಖಾನಂತ ಒಬ್ಬ ಮಂತ್ರಿ ಇವತ್ತು ಘೋಷಣೆ ಮಾಡ್ಯಾನ. ಭಾರತ ದೇಶದಾಗ ಯಾವರೇ ಮಂತ್ರಿ MLA ಮಾಡ್ಯಾನ? ಮಾಡೋದಲ್ರಿ. ಸುರಕ್ಷಿತ ಇರ್ಬೇಕು, ಆಸ್ತಿ ಪಾಸ್ತಿ ಮಾಡ್ಕೊಂಡು ಆರಾಮಿರ್ಬೇಕು. ಈ ವ್ಯಕ್ತಿಗೆ ಆಸ್ತಿನೂ ಬೇಡ, ಪಾಸ್ತಿನೂ ಬೇಡ, ಏನೂ ಬೇಡ, ದಾನ ಮಾಡ್ಕೋತ ಜೈ ಭಾರತ್ ಅಂತೇಳಿ ಹೋಗೇ ಬಿಡ. ಅವ್ನು ನುಗ್ಗೇ ಬಿಡ್ತಾನು, ಗೊಂಡು ಹಾಕಿ ಕೊಂದ ಬಿಡ್ತಾನಂತಾನ. ಆ ಜಮೀರ್ ಅಹ್ಮದನ ವಿಡಿಯೋ ಹಾಕ್ತಾನೆ ನೋಡ್ತೀರಿ. ಜವಾರಿ ಕಾಕ ಏನು ಹೇಳ್ತಾನಂತ ಕೇಳ್ತಿರ್ಬೇಕು ನೀವು. ಜಮೀರ್ ಅಹ್ಮದಂದು ಹೇಳ್ತಾನೆ ಜವಾರಿ ಕಾಕ. ಅನೇಕ ಮಂತ್ರಿಗಳದ್ದು ಹೇಳಿದ್ದೀನಿ. BJP ಶಾಸಕರ ಮಂತ್ರಿಗಳದ ಸಹಿತ ಹೇಳಿದ್ದೇನೆ ರೀ. ತೆಗೆದು ನೋಡ್ರಿ. ಅಂಥ ಅತ್ಯಮೂಲ್ಯ ರತ್ನಗಳು ಸಹಿತ BJPಯಲ್ಲಿ ಅದಾರ. ಅದರ ಸಲುವಾಗಿ ಕಡಕ ಜವಾರಿ ಕಾಕ ಯಾರು ಮುಲಾಜಿಲ್ಲದ ಮಾತಾಡ್ತಾನ. ಆ ಶಕ್ತಿ ತಾಕತ್ತೈತಿ, ಅಭಿಮಾನಿ ಬಳಗದ ಪ್ರೀತಿ ಐತಿ.
ಅದರ ಸಲುವಾಗಿ ಮತ್ತೊಂದು ಸುದ್ದಿ ತೊಗೊಂಡು ಬರ್ತೀನಿ. ನಮಸ್ಕಾರ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ. ನಾವು ನಾನು ಮುಂಚೆ ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಕ್ ಆಗ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ದರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ.